ಸೊ ಮನೆಗೆ ಬಂದಿದ ತಕ್ಷಣ ಒಂದು ಸ್ವಲ್ಪ ಊಟ ಹಾಕ್ಕೊಂಡೆ, ಹೊಟ್ಟೆ ಹಸಿತಾಯಿತ್ತು. ಬೆಳಗ್ಗೆ ಹೊತ್ತು ಏನೂ ತಿನ್ನಲ್ಲ ನಾನು. ಸೊ ಇವತ್ತು ಒಂದು ಸ್ವಲ್ಪ ರೈಸು, ಒಂದು 2 ಪೀಸ್ ಚಿಕನ್ ಹಾಕ್ಕೊಂಡಿದ್ದೀನಿ. ಇದನ್ನು ತಿಂತೀನಿ, ಆಮೇಲೆ ನಿಮ್ಗೆ ಸಿಗ್ತೀನಿ. ಕರೆಂಟ್ ಇದ್ದಂಗಿಲ್ಲ. ಕರೆಂಟ್ ಇಲ್ಲ. ಸೊ ನಮ್ಮ ಮಾವ ಫೋನ್ ಹಾಕಿತ್ತು. ಅದೇ ಅವ್ರ ಮನೇಲಿ ಕೆಲಸ ಎಲ್ಲ ಮಾಡ್ತಾಯಿದ್ರಲ್ಲ ಅವ್ರನ್ನ ಇಲ್ಲೇ ಎಲ್ಲ ಲೋಕಲಾಗಿ ಬಿಟ್ಬಿಟ್ಟು ಬರಬೇಕು ಅಂತ ಫೋನ್ ಮಾಡಿತ್ತು. ಸೊ ಅದಕ್ಕೆ ಊಟ ಟಕ್ಕಂತ ತಿನ್ಬಿಟ್ಟು ಈಗ ಓದ್ತಾಯಿದ್ದೀನಿ ಅವ್ರನ್ನ ಬಿಡೋಕೆ. ನೋಡೋಣ, ಇಲ್ಲೇ ಎಲ್ಲ ಲೋಕಲ್ ರೆಸಿಡೆನ್ಸಾಗಂತೆ ಬಿಡೋದು. ಬಿಟ್ಬಿಟ್ಟು ಬಂದ್ಬಿಡ್ತೀನಿ. ಪಾಪ ಅವರು ಕೆಲಸ ಮಾತ್ರ ಮಸ್ತಾಗಿ ಮಾಡಿದ್ರಪ್ಪ. ಅವರು ಕೆಲಸಕ್ಕೇನು ಮೋಸನೇ ಇಲ್ಲ ಅವ್ರದ್ದು. ಪಾಪ ಬಿಹಾರ್ ಅಂತೆ ಅವರು. ಚೆನ್ನಾಗಿ ಕೆಲಸ ಎಲ್ಲ ಮಾಡಿದ್ರು, ಚೆನ್ನಾಗಿ ಮಾತಾಡ್ತಾರೆ, ಒಳ್ಳೆ ಕೆಲಸ ಎಲ್ಲ ಮಾಡಿಕೊಟ್ರು ಅವರು. ಸೊ ಅವ್ರನ್ನ ಬಿಟ್ಬಿಟ್ಟು ಬರ್ತೀನಿ, ಆಮೇಲೆ ನೋಡೋಣ ಏನು ಮಾಡೋದು ಅಂದ್ಬಿಟ್ಟು. ಸೊ ಅವ್ರನ್ನೆಲ್ಲ ಬಿಟ್ಟು ಬಸ್ ಎಕ್ಸಿ ನಾನು ವಾಪಸ್ ಬಂದೆ ಮನೆಗೆ. ನಮ್ಮ ಶಮೀಶ್ ಅಣ್ಣ ಏನೋ ತೀಟೆ ಬೇರೆ ಮಾಡ್ತಾನೆ. ಶಮೀಶ್, ವಾಟ್ ಆರ್ ಯು ಡೂಯಿಂಗ್? ಕಾರ್ ಬರ್ಕೊಡ್ದು ಅಂತ ತೋಡ್ತಾ ಇದೆಯಾ? ಯಾಕ ಬಕ್ಕುದಾ? ಹೌದೇನೋ. ಬಿಟ್ಬಿಟ್ಟೇನೋ ಬಂದೆ. ಈಗ ನೋಡೋಣ ಏನು ಮಾಡೋದು ಅಂದ್ಬಿಟ್ಟು. ಪಾಪ ಒಳ್ಳೆಯವರು. ಸೊ ಆ ಲೇಬರ್ ಅವ್ರನ್ನೆಲ್ಲ ಬಿಟ್ಬಿಟ್ಟು ಬಂದು ಒಂದು 5 ನಿಮಿಷ ಹಾಲಲ್ಲಿ ಫ್ಯಾನ್ ಹಾಕ್ಕೊಂಡು ಮಲ್ಕೊಂಡಿದ್ದಷ್ಟೇ. ಈಗ ಎದ್ದಿದ್ದೀನಿ 8 o'clock ಇವಾಗ. ಬಾ ಸೆಕೆ ನೀರು. ಫ್ಯಾನ್ ಬೇರೆ ಆಫ್ ಮಾಡಿಬಿಟ್ಟವ್ರೆ. ಸೊಳ್ಳೆ ಬೇರೆ ಕಚ್ತಾ ಇತ್ತು. ಫುಲ್ಲು ಟೀ ಶರ್ಟ್ ಫುಲ್ಲು ಸ್ವೆಟ್ ಆಗೋಗಿತ್ತು. ಫುಲ್ಲು ಸೆಕೆ ನೀರು, ಫುಲ್ಲು ಕತ್ಲಾಗೋಗಿದೆ. ಇಲ್ಲಿ ಕೂತ್ಕೊಂಡಿದ್ದೀನಿ, ಹಂಗೆ ಇಲ್ಲೇ ಕೂತ್ಕೊಂಡಿದ್ದೆ. ನೋಡಿ ಯಾರು ಬರ್ತಾಯಿತ್ತು, ನನ್ನ ತಂಗಿ, ಚಿಕ್ಕ ತಂಗಿ. ಲೇ ಗುಮ್ಮಾ, ಬಾಯಿಲೆ. ಯಾಕೆ ಬಂದಿದ್ದು ನೀನು? ಯಾಕೆ ಬಂದಿದ್ದ? ಆಮೇಲೆ ಓದ್ತೀಯಾ? ಹೌದಾ? ನಾವು ಸಾಕು ನೋಡಿ. ಇಲ್ಲಿ ಸೊಳ್ಳೆ ಕಚ್ತಾ ಇತ್ತಮ್ಮ. ಇಲ್ಲಿ ಸೊಳ್ಳೆ ಕಚ್ತಾ ಇತ್ತು ನಂಗೆ. ಇಲ್ಲೇ ಕಾಲ್ಗೆಲ್ಲ ಸೊಳ್ಳೆ ಕಚ್ತಾ ಇತ್ತು ನೋಡಿ. ಹ್ಞೂ ನೋಡಲ್ಲ, ಇದು ದೊಡ್ಡ ಸೊಳ್ಳೆ ಐತೆ. ಬಾ ನಡಿ ಮನೆಗೆ ಹೋಗೋಣ. ಬಾ ಕಮ್ ಬಮ್ಮ. ಕೇಕ್ ಆಯ್ತಾ? ಚಪ್ಪಲಿ ಹಾಕೊಂಬ. ಬಾ 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 ಬಾ. ನಿಮ್ಮ ಬೂವ ತಿನ್ನಲ್ಲ ಇವಾಗ? ಯಾಕ? ನಂದು ಚಿಕ್ಕ ಮಗು ಫ್ರೆಂಡ್ ಇದು. ಮನೆಗೆ ಹೋಗಲ್ಲ ಅಂತ ನೋಡಿ, ಹೋಗೋಣ ಅಷ್ಟೆ. ಸೊ ಹೂವು ಕೊಡೋಕೆ ಬಂದಿದ್ದೆ. ಒಬ್ಬನ ಹೂವು ಕೊಟ್ಬಿಟ್ಟು ಹೋಗೋದೆ ಏನಕ್ಕ. ಸೊ ಗೈಸ್, ಇಲ್ಲೇನೋ ಹಬ್ಬ ಅಂತೆ ನೋಡಿ. ನಮ್ಮ ಪಕ್ಕದೂರೇ ಫುಲ್ ಲೈಟಿಂಗ್ಸ್ ಎಲ್ಲ ಹಾಕ್ಬಿಟ್ಟವ್ರೆ ಮಸ್ತಾಗೆ. ಈಗ ವಾಪಸ್ ಮನೆಗೆ ಹೋಗೋದೆ. ಇದು ನೋಡಿ ನಮ್ಮ ಅಪ್ಪ ಗಾಡಿ ಎಷ್ಟು ಓಡಿದೆ. ಇನ್ನೇನು 1 lakh ಆಗ್ಬಿಡುತ್ತೆ ಇನ್ನೊಂದು ಸ್ವಲ್ಪ ದಿನದರಲ್ಲಿ. ಸೊ ಈಗ ಅಷ್ಟೇ, ಮನೆಗೆ ಹೋಗೋದೆ ಇವಾಗ. ಆಮೇಲೆ ನೋಡೋಣ. ಸೊ ಇಲ್ಲೇ ನಮ್ಮ ಅಕ್ಕ ಅವ್ರ ಮನೆ ಹತ್ರ ಇದೆಲ್ಲ ಪಾರ್ಕಿಂಗ್ ಟೈಲ್ಸ್ ಹಾಕಿದ್ಮೇಲೆ ಫುಲ್ ಡೆಕೋರ್ ಮಾಡ್ತಾಯಿದ್ದೀರಿ. ಡೈನಿಂಗ್ ಟೇಬಲ್ಲು, ಚೇರ್ಸು, ಅಲ್ಲಿ ಇನ್ನೊಂದು ಚೇರ್ ಐತೆ. ಇದು ವ್ಯೂ ಆ ಸೈಡು. ಇನ್ನೊಂದು 2 ದಿನ ಲೈಟ್ಸ್ ಬರುತ್ತೆ ಇಲ್ಲಿ ಮೇಲೆ, ಆಗ ಮಸ್ತ್ ಇರುತ್ತೆ ಇಲ್ಲಿ. ಸೊ ಫೈನಲಿ ಅಲ್ಲಿ ಟೇಬಲ್ ಎಲ್ಲ ಜೋಡಿಸ್ಬಿಟ್ಟು ವಾಪಸ್ ಮನೆಗೆ ಹೋಗ್ತಾಯಿದ್ದೀನಿ. ಈಗ ಕೂತ್ಕೊಂಡು ವಿಡಿಯೋ ಎಡಿಟ್ ಮಾಡಬೇಕು ಇವಾಗ. ಆಮೇಲೆ ಏನೂ ಇಲ್ಲ, ಮಲ್ಕೊಬೇಕು. ಏನಾದರೂ ಹೇಳ್ತೀರಾ? ಸೊ ಅಷ್ಟೇ ಈ ವ್ಲಾಗಲ್ಲಿ. ಮುಂದಿನ ವ್ಲಾಗಲ್ಲಿ ಸಿಗುವ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್.
See you in the next vlog. Until then, take care. Bye bye.